ಇದ್ದಾರೆ ಸಿದ್ದರಾಮಯ್ಯ. A1 ಸಿದ್ದರಾಮಯ್ಯ, A2 PM ಪಾರ್ವತಿ, A3 ಮಲ್ಲಿಕಾರ್ಜುನ ಪಾರ್ವತಿಯವರ ಸಹೋದರ, A4 ದೇವರಾಜು ಜಾಗ ಕೊಟ್ಟವನು. ನೋಡಿ, ಮುಡಾದಲ್ಲಿ ಸಿದ್ದರಾಮಯ್ಯಗೆ ಲೋಕ ಕ್ಲೀನ್ ಚಿಟ್ ಕೊಟ್ಟಿದೆ. ಇದು 4 ತನಿಖಾ ಸಂಸ್ಥೆಗಳು ಕೆಲಸ ಮಾಡಿತ್ತು. ಈ BJಪಿಯವರು ಹೇಳಿದ್ರೆ ಮುಡಾದಲ್ಲಿ ಹಗರಣ ಆಗಿದೆ ಅಂತ ಹೇಳುವಾಗ ಸ್ವತಃ ಸಿದ್ದರಾಮಯ್ಯನವರು PM ದೇಸಾಯಿ ಆಯೋಗವನ್ನು ರಚನೆ ಮಾಡ್ತಾರೆ. ಆಮೇಲೆ ಅದು ಲೋಕಾಯುಕ್ತ ಕೊಟ್ಟಾಗ ಅದನ್ನು ವಾಪಸ್ ಪಡೀತಾರೆ. PM ದೇಸಾಯಿ ಆಯೋಗ, ಲೋಕಾಯುಕ್ತ, ಕೋರ್ಟ್ ಆದೇಶದಂತೆ ಅದಾದ ನಂತರ ED ಎಂಟ್ರಿ ಕೊಡುತ್ತೆ. ED ಎಂಟ್ರಿ ಯಾವುದಕ್ಕೆ ಕೊಡುತ್ತೆ ಅಂದರೆ ಪೂರ್ತಿ 812 ಸೈಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಾಬ್ಲಮ್ ಆಗೋದಿಲ್ಲ ನನ್ನ ಪ್ರಕಾರ. ಯಾಕೆಂದರೆ 2 ಕ್ಲಾರಿಟಿ ಕೊಟ್ಟಿದೆ. ಒಂದು, ಹೈಕೋರ್ಟ್ ಏನು ಹೇಳಿದೆ, CBIಗೆ ಬೇಡ ಅಂತ ಹೇಳ್ತು. ಇದೇ ಸ್ನೇಮೈ ಕೃಷ್ಣ ಏನು ಮಾಡಿದ್ರೆ ಇದರ ಮಿಡ್ಲಲ್ಲೇ ಹೈಕೋರ್ಟ್ಗೆ ಹೋಗ್ಬಿಟ್ರಿಲ್ಲ CBIಗೆ. ಇದು ಕ್ಲಿಯರ್ ಆದ ನಂತರ ಹೋಗಿದ್ದಿದ್ರೆ ಏನೋ ನೋಡ್ಬೋದಾಗಿತ್ತು, ಗೊತ್ತಿಲ್ಲ ಅದು ಏನಾಗುತ್ತೆ ಅಂತೇಳಿ. ಈಗ ಸ್ನೇಮೈ ಕೃಷ್ಣ ಲೋಕಾಯುಕ್ತ ವರದಿ ಸಲ್ಲಿಕೆ ಆದ ನಂತರ ಹೈಕೋರ್ಟ್ಗೆ ಹೋಗ್ಬಿಟ್ಟು ಇಲ್ಲ ಇದು CBIಗೆ ಹೋಗಬೇಕು ಅಂತಂದಿದ್ರೆ ಒಂದು ಅವಕಾಶ ಇರ್ತಿತ್ತೇನೋ. ಬಟ್ ಆ ಅವಕಾಶ ಈಗ ಇದ್ದಂಗೆ ಕಾಣ್ತಾ ಇಲ್ಲ, ಆಲ್ರೆಡಿ ಬೇಡ ಅಂತ ಹೇಳಿದೆ. ED ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಇದೆ. ನಾನು ಹೇಳಿದೆ ನೋಡಿ, ಸಿದ್ದರಾಮಯ್ಯನವರೆಲ್ಲ ಒಂದು 200-300 ಜನ ಸಿಕ್ಕಾಕೋತಾರೆ. ಪಾರ್ವತಿಗೆ 14 ಬದಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆಯಂತೆ. ಯಾರು ಅಕ್ರಮ ಮಾಡಿದ್ದಾರೆ? ಮೂಡಾ ಅಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಇದೆ. ನಕಲಿ ಸಹಿ ಹಾಕಿದ್ದಾರೆ, ದಾಖಲೆ ತಿದ್ದುಪಡಿ ಮಾಡಿದ್ದಾರೆ, ಸಾಕ್ಷ್ಯನಾಶ ನಡೆದಿದೆ. ಸೈಟ್ ಹಂಚಿಕೆ ವೇಳೆ ಪುತ್ರ ಯತೀಂದ್ರ ಮೂಡಾ ಸದಸ್ಯರಾಗಿದ್ದರು, ಪತಿ ಸಿದ್ದರಾಮಯ್ಯ ಪ್ರತಿಪಕ್ಷದ ನಾಯಕರಾಗಿದ್ದರು. ಭೂಮಿ ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಭೂಮಿ ಖರೀದಿಯಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಯಾರು? ಪಾಮೈದ ಹೆಂಡತಿಯ ಸಹೋದರ. ಮಲ್ಲಿಕಾರ್ಜುನ ಸ್ವಾಮಿ ಹೇಳದೇ ಇರಲಿ, ಅಲ್ಲಿ ಹೋಗಿ ನಿಂತಾಗ ಕೆಲಸ ಮಾಡಲ್ವಾ? ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಇಲ್ವಾ? ಮಾಡ್ತಾರೆ. ಈಗ ನ್ಯಾಯ ನೋಡುವಾಗ ಇಲ್ಲ ಮಹಾಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ ಹೇಳ್ಬೋದು, ಇಲ್ಲ ಮಹಾಸ್ವಾಮಿ ಯಾರ್ಥ ಕೋರ್ಟಲ್ಲಿ ನಾನು ಹೋಗಿ ನಿಂತ್ಕೊಂಡೆ, ನಾನೇನು ಹೇಳಿಲ್ಲ ಅವನೇ ಮಾಡ್ದ. ನೀನು ಯಾಕಯ್ಯ ಮಾಡಿದೆ? ಸಿದ್ದರಾಮಯ್ಯ ಹೇಳಿದ್ರೆ ಇಲ್ಲ, ಪಾರ್ವತಿಯವರು ಹೇಳಿದ್ರ ಇಲ್ಲ, ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದ್ದ ಇಲ್ಲ, ಮತ್ತು ನೀನು ನಾನೇ ಮಾಡಿದೆ, ಬಾ ಒಳಗೆ. ಅರ್ಥ ಆಯ್ತಾ? ಏನೋ ಲಾಭ ಮಾಡಲಿಕ್ಕೆ ಹೋಗಿದ್ದೆ, CMಗೆ ಏನೋ ಮಾಡಿದರೆ ನಾವು ಒಳ್ಳೆ ಸಿಕ್ಕಾಕೊಂಡ್ಬಿಟ್ಟು. ಡಿನೋಟಿಫೈ ವೇಳೆ ಮುಡಾದವರು ನಿಯಮ ಪಾಲಿಸಿಲ್ಲ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ DCM ಆಗಿದ್ದರು. ಆ ಸಂದರ್ಭದಲ್ಲಿ DCM ಆಗಿದ್ರು ಅನ್ನೋ ಕಾರಣಕ್ಕಾಗಿ ಶಿಕ್ಷೆ ಕೊಡಲಿಕ್ಕಾಗತ್ತಾ? ಇಲ್ಲ. ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಕಂದಾಯ ನಿರೀಕ್ಷಕ ಅವರು DCM ಆಗಿದ್ರು ಅನ್ನೋ ಕಾರಣಕ್ಕಾಗಿ ಕೆಲಸ ಮಾಡಿರ್ಬೋದು. ಇನ್ನು ಗ್ರಾಮ ಲೆಕ್ಕಾಧಿಕಾರಿ ಕರ್ತವ್ಯ ಲೋಪ ಮಾಡಿರ್ಬೋದು. ಸಿದ್ದರಾಮಯ್ಯನವರ ಆಪ್ತ ದಿನೇಶ್ ಕುಮಾರ್ ಮುಡಾದಲ್ಲಿ ಪ್ರಭಾವಿ. ದಿನೇಶ್ ಕುಮಾರ್ ಕೆಲವು ಸಹಿ ನಕಲು ಮಾಡಿದ್ದಾರೆ, ಅವರು ಒಳಗೋಗ್ಬೋದು. ಅಂದಿನ ಮುಡಾ ಆಯುಕ್ತ ನಟೇಶ್ ಅಕ್ರಮ ಎಸಗಿದ್ದಾರೆ. ಇಷ್ಟೆಲ್ಲವನ್ನು ED ಅಧಿಕಾರಿಗಳೇ ಹೇಳಿದ್ದಾರೆ. ಆದರೆ ಎಲ್ಲೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಬಂದಿಲ್ಲ. ಸರ್, ಇದಕ್ಕೆಲ್ಲ ಅವರೇ ಕಾರಣವಾಗಿರ್ಬೋದಲ್ವಾ ಅಂತ ನೀವು ಕೇಳ್ಬೋದು. ನಾನು ಪ್ರಭಾವ ಬೀರಿದ್ದೀನಿ ಅಂತ ನಾನೆಲ್ಲಪ್ಪ ಹೇಳಿದೆ ಅಂತ ಅವ್ರು ಹೇಳ್ತಿರೋದು. ನಾನು ಕರೆಸಿ ಒಂದು ಪಾರ್ಟಿ ಕೊಟ್ಟು ಮಾತಾಡಿಸ್ಬಿಡಿ ಮಾಡ್ಕೊಡು ಅಂತ ಹೇಳಿದ್ರು ಕೂಡ ಪ್ರಭಾವ. ನೀವೇ ಅಂದ್ಕೊಂಡ್ಬಿಟ್ಟಿದ್ದೀರಿ ಸಿದ್ದರಾಮಯ್ಯನವ್ರದ್ದು ಕೆಲಸ ಆ ಕಡೆ ಈ ಕಡೆ ಮಾಡಿ ಮಾಡೋಣ ಅಂತ. ನೀವು ಸಿಕ್ಕಾಕೋತೀರ. ಅದಕ್ಕೆ ಕೇಳೋದು, ಸತ್ಯದ ಹಾದಿಯಲ್ಲಿ ನೀವು ಹೋಗಿದ್ದಿದ್ರೆ ಯಾರು ಸಿದ್ದರಾಮಯ್ಯ ಕೂಡ ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಿಮ್ಮ. ಆದರೂ ಉತ್ತರವಿಲ್ಲದ ಕೆಲವು ಪ್ರಶ್ನೆಗಳಿದೆ. ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಇದ್ದಾರೆ ಸಿದ್ದರಾಮಯ್ಯ. A1 ಸಿದ್ದರಾಮಯ್ಯ, A2 PM ಪಾರ್ವತಿ, A3 ಮಲ್ಲಿಕಾರ್ಜುನ ಪಾರ್ವತಿಯವರ ಸಹೋದರ, A4 ದೇವರಾಜು ಜಾಗ ಕೊಟ್ಟವನು. ನೋಡಿ, ಮುಡಾದಲ್ಲಿ ಸಿದ್ದರಾಮಯ್ಯಗೆ ಲೋಕ ಕ್ಲೀನ್ ಚಿಟ್ ಕೊಟ್ಟಿದೆ. ಇದು 4 ತನಿಖಾ ಸಂಸ್ಥೆಗಳು ಕೆಲಸ ಮಾಡಿತ್ತು. ಈ BJಪಿಯವರು ಹೇಳಿದ್ರೆ ಮುಡಾದಲ್ಲಿ ಹಗರಣ ಆಗಿದೆ ಅಂತ ಹೇಳುವಾಗ ಸ್ವತಃ ಸಿದ್ದರಾಮಯ್ಯನವರು PM ದೇಸಾಯಿ ಆಯೋಗವನ್ನು ರಚನೆ ಮಾಡ್ತಾರೆ. ಆಮೇಲೆ ಅದು ಲೋಕಾಯುಕ್ತ ಕೊಟ್ಟಾಗ ಅದನ್ನು ವಾಪಸ್ ಪಡೀತಾರೆ. PM ದೇಸಾಯಿ ಆಯೋಗ, ಲೋಕಾಯುಕ್ತ, ಕೋರ್ಟ್ ಆದೇಶದಂತೆ ಅದಾದ ನಂತರ ED ಎಂಟ್ರಿ ಕೊಡುತ್ತೆ. ED ಎಂಟ್ರಿ ಯಾವುದಕ್ಕೆ ಕೊಡುತ್ತೆ ಅಂದರೆ ಪೂರ್ತಿ 812 ಸೈಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಾಬ್ಲಮ್ ಆಗೋದಿಲ್ಲ ನನ್ನ ಪ್ರಕಾರ. ಯಾಕೆಂದರೆ 2 ಕ್ಲಾರಿಟಿ ಕೊಟ್ಟಿದೆ. ಒಂದು, ಹೈಕೋರ್ಟ್ ಏನು ಹೇಳಿದೆ, CBIಗೆ ಬೇಡ ಅಂತ ಹೇಳ್ತು. ಇದೇ ಸ್ನೇಮೈ ಕೃಷ್ಣ ಏನು ಮಾಡಿದ್ರೆ ಇದರ ಮಿಡ್ಲಲ್ಲೇ ಹೈಕೋರ್ಟ್ಗೆ ಹೋಗ್ಬಿಟ್ರಿಲ್ಲ CBIಗೆ. ಇದು ಕ್ಲಿಯರ್ ಆದ ನಂತರ ಹೋಗಿದ್ದಿದ್ರೆ ಏನೋ ನೋಡ್ಬೋದಾಗಿತ್ತು, ಗೊತ್ತಿಲ್ಲ ಅದು ಏನಾಗುತ್ತೆ ಅಂತೇಳಿ. ಈಗ ಸ್ನೇಮೈ ಕೃಷ್ಣ ಲೋಕಾಯುಕ್ತ ವರದಿ ಸಲ್ಲಿಕೆ ಆದ ನಂತರ ಹೈಕೋರ್ಟ್ಗೆ ಹೋಗ್ಬಿಟ್ಟು ಇಲ್ಲ ಇದು CBIಗೆ ಹೋಗಬೇಕು ಅಂತಂದಿದ್ರೆ ಒಂದು ಅವಕಾಶ ಇರ್ತಿತ್ತೇನೋ. ಬಟ್ ಆ ಅವಕಾಶ ಈಗ ಇದ್ದಂಗೆ ಕಾಣ್ತಾ ಇಲ್ಲ, ಆಲ್ರೆಡಿ ಬೇಡ ಅಂತ ಹೇಳಿದೆ. ED ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಇದೆ. ನಾನು ಹೇಳಿದೆ ನೋಡಿ, ಸಿದ್ದರಾಮಯ್ಯನವರೆಲ್ಲ ಒಂದು 200-300 ಜನ ಸಿಕ್ಕಾಕೋತಾರೆ. ಪಾರ್ವತಿಗೆ 14 ಬದಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆಯಂತೆ. ಯಾರು ಅಕ್ರಮ ಮಾಡಿದ್ದಾರೆ? ಮೂಡಾ ಅಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಇದೆ. ನಕಲಿ ಸಹಿ ಹಾಕಿದ್ದಾರೆ, ದಾಖಲೆ ತಿದ್ದುಪಡಿ ಮಾಡಿದ್ದಾರೆ, ಸಾಕ್ಷ್ಯನಾಶ ನಡೆದಿದೆ. ಸೈಟ್ ಹಂಚಿಕೆ ವೇಳೆ ಪುತ್ರ ಯತೀಂದ್ರ ಮೂಡಾ ಸದಸ್ಯರಾಗಿದ್ದರು, ಪತಿ ಸಿದ್ದರಾಮಯ್ಯ ಪ್ರತಿಪಕ್ಷದ ನಾಯಕರಾಗಿದ್ದರು.
ಭೂಮಿ ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಭೂಮಿ ಖರೀದಿಯಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಯಾರು? ಪಾಮೈದ ಹೆಂಡತಿಯ ಸಹೋದರ. ಮಲ್ಲಿಕಾರ್ಜುನ ಸ್ವಾಮಿ ಹೇಳದೇ ಇರಲಿ, ಅಲ್ಲಿ ಹೋಗಿ ನಿಂತಾಗ ಕೆಲಸ ಮಾಡಲ್ವಾ? ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಇಲ್ವಾ? ಮಾಡ್ತಾರೆ. ಈಗ ನ್ಯಾಯ ನೋಡುವಾಗ ಇಲ್ಲ ಮಹಾಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ ಹೇಳ್ಬೋದು, ಇಲ್ಲ ಮಹಾಸ್ವಾಮಿ ಯಾರ್ಥ ಕೋರ್ಟಲ್ಲಿ ನಾನು ಹೋಗಿ ನಿಂತ್ಕೊಂಡೆ, ನಾನೇನು ಹೇಳಿಲ್ಲ, ಅವನೇ ಮಾಡ್ದ. ನೀನು ಯಾಕಯ್ಯ ಮಾಡಿದೆ? ಸಿದ್ದರಾಮಯ್ಯ ಹೇಳಿದ್ರು ಇಲ್ಲ. ಪಾರ್ವತಿಯವರು ಹೇಳಿದ್ರ ಇಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದ್ರ ಇಲ್ಲ. ಮತ್ತು ನೀನು ನಾನೇ ಮಾಡಿದೆ, ಬಾ ಒಳಗೆ. ಅರ್ಥ ಆಯ್ತಾ? ಏನೋ ಲಾಭ ಮಾಡಲಿಕ್ಕೆ ಹೋಗಿದ್ದೆ, ಸಿ ಎಮ್ಗೆ ಏನೋ ಮಾಡಿದರೆ ನಾವು ಒಳ್ಳೆ ಸಿಕ್ಕಾಕೊಂಡ್ಬಿಟ್ಟು. ಡಿನೋಟಿಫೈ ವೇಳೆ ಮುಡಾದವರು ನಿಯಮ ಪಾಲಿಸಿಲ್ಲ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ DCM ಆಗಿದ್ದರು. ಆ ಸಂದರ್ಭದಲ್ಲಿ DCM ಆಗಿದ್ರು ಅನ್ನೋ ಕಾರಣಕ್ಕಾಗಿ ಶಿಕ್ಷೆ ಕೊಡಲಿಕ್ಕಾಗತ್ತಾ? ಇಲ್ಲ. ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಕಂದಾಯ ನಿರೀಕ್ಷಕ ಅವರು DCM ಆಗಿದ್ರು ಅನ್ನೋ ಕಾರಣಕ್ಕಾಗಿ ಕೆಲಸ ಮಾಡಿರ್ಬೋದು. ಇನ್ನು ಗ್ರಾಮ ಲೆಕ್ಕಾಧಿಕಾರಿ ಕರ್ತವ್ಯ ಲೋಪ ಮಾಡಿರ್ಬೋದು. ಸಿದ್ದರಾಮಯ್ಯನವರ ಆಪ್ತ ದಿನೇಶ್ ಕುಮಾರ್ ಮುಡಾದಲ್ಲಿ ಪ್ರಭಾವಿ. ದಿನೇಶ್ ಕುಮಾರ್ ಕೆಲವು ಸಹಿ ನಕಲು ಮಾಡಿದ್ದಾರೆ, ಅವರು ಒಳಗೋಗ್ಬೋದು. ಅಂದಿನ ಮುಡಾ ಆಯುಕ್ತ ನಟೇಶ್ ಅಕ್ರಮ ಎಸಗಿದ್ದಾರೆ. ಇಷ್ಟೆಲ್ಲವನ್ನ ED ಅಧಿಕಾರಿಗಳೇ ಹೇಳಿದ್ದಾರೆ. ಆದರೆ ಎಲ್ಲೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಬಂದಿಲ್ಲ. ಸರ್, ಇದಕ್ಕೆಲ್ಲ ಅವರೇ ಕಾರಣವಾಗಿರ್ಬೋದಲ್ವಾ ಅಂತ ನೀವು ಕೇಳ್ಬೋದು. ನಾನು ಪ್ರಭಾವ ಬೀರಿದ್ದೀನಿ ಅಂತ ನಾನೆಲ್ಲಪ್ಪ ಹೇಳಿದೆ ಅಂತ ಅವ್ರು ಹೇಳ್ತಿರೋದು. ನಾನು ಕರೆಸಿ ಒಂದು ಪಾರ್ಟಿ ಕೊಟ್ಟು ಮಾತಾಡಿಸ್ಬಿಟ್ಟು ಮಾಡ್ಕೊಡು ಅಂತ ಹೇಳಿದ್ರು ಕೂಡ ಪ್ರಭಾವ. ನೀವೇ ಅಂದ್ಕೊಂಡ್ಬಿಟ್ಟಿದ್ದೀರಿ ಸಿದ್ದರಾಮಯ್ಯನವ್ರದ್ದು ಕೆಲಸ ಆ ಕಡೆ ಈ ಕಡೆ ಮಾಡಿ ಮಾಡೋಣ ಅಂತ. ನೀವು ಸಿಕ್ಕಾಕೋತೀರ. ಅದಕ್ಕೆ ಕೇಳೋದು, ಸತ್ಯದ ಹಾದಿಯಲ್ಲಿ ನೀವು ಹೋಗಿದ್ದಿದ್ರೆ ಯಾರು ಸಿದ್ದರಾಮಯ್ಯ ಕೂಡ ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಿಮ್ಮನ್ನು. ಆದರೂ ಉತ್ತರವಿಲ್ಲದ ಕೆಲವು ಪ್ರಶ್ನೆಗಳಿದೆ. ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಇದ್ದಾರೆ ಸಿದ್ದರಾಮಯ್ಯ. A1 ಸಿದ್ದರಾಮಯ್ಯ, A2 PM ಪಾರ್ವತಿ, A3 ಮಲ್ಲಿಕಾರ್ಜುನ ಪಾರ್ವತಿಯವರ ಸಹೋದರ, A4 ದೇವರಾಜು ಜಾಗ ಕೊಟ್ಟವನು. ನೋಡಿ, ಮುಡಾದಲ್ಲಿ ಸಿದ್ದರಾಮಯ್ಯಗೆ ಲೋಕ ಕ್ಲೀನ್ ಚಿಟ್ ಕೊಟ್ಟಿದೆ. ಇದು 4 ತನಿಖಾ ಸಂಸ್ಥೆಗಳು ಕೆಲಸ ಮಾಡಿತ್ತು. ಈ BJP ಅವರು ಹೇಳಿದ್ರೆ ಮುಡಾದಲ್ಲಿ ಹಗರಣ ಆಗಿದೆ ಅಂತ ಹೇಳುವಾಗ ಸ್ವತಃ ಸಿದ್ದರಾಮಯ್ಯನವರು PM ದೇಸಾಯಿ ಆಯೋಗವನ್ನು ರಚನೆ ಮಾಡ್ತಾರೆ. ಆಮೇಲೆ ಅದು ಲೋಕಾಯುಕ್ತ ಕೊಟ್ಟಾಗ ಅದನ್ನು ವಾಪಸ್ ಪಡೀತಾರೆ. PM ದೇಸಾಯಿ ಆಯೋಗ, ಲೋಕಾಯುಕ್ತ ಕೋರ್ಟ್ ಆದೇಶದಂತೆ ಅದಾದ ನಂತರ ED ಎಂಟ್ರಿ ಕೊಡುತ್ತೆ. ED ಎಂಟ್ರಿ ಯಾವುದಕ್ಕೆ ಕೊಡುತ್ತೆ ಅಂದರೆ ಪೂರ್ತಿ 812 ಸೈಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಾಬ್ಲಮ್ ಆಗೋದಿಲ್ಲ ನನ್ನ ಪ್ರಕಾರ. ಯಾಕೆಂದರೆ 2 ಕ್ಲಾರಿಟಿ ಕೊಟ್ಟಿದೆ. ಒಂದು, ಹೈಕೋರ್ಟ್ ಏನು ಹೇಳಿದೆ, CBIಗೆ ಬೇಡ ಅಂತ ಹೇಳ್ತು. ಇದೇ ಸ್ನೇಮೈ ಕೃಷ್ಣ ಏನು ಮಾಡಿದ್ರೆ ಇದರ ಮಿಡ್ಲಲ್ಲೇ ಹೈಕೋರ್ಟ್ಗೆ ಹೋಗ್ಬಿಟ್ರಿಲ್ಲ CBIಗೆ. ಇದು ಕ್ಲಿಯರ್ ಆದ ನಂತರ ಹೋಗಿದ್ದಿದ್ರೆ ಏನೋ ನೋಡ್ಬೋದಾಗಿತ್ತು, ಗೊತ್ತಿಲ್ಲ ಅದು ಏನಾಗುತ್ತೆ ಅಂತೇಳಿ. ಈಗ ಸ್ನೇಮೈ ಕೃಷ್ಣ ಲೋಕಾಯುಕ್ತ ವರದಿ ಸಲ್ಲಿಕೆ ಆದ ನಂತರ ಹೈಕೋರ್ಟ್ಗೆ ಹೋಗ್ಬಿಟ್ಟು ಇಲ್ಲ ಇದು CBIಗೆ ಹೋಗಬೇಕು ಅಂತಂದಿದ್ರೆ ಒಂದು ಅವಕಾಶ ಇರ್ತಿತ್ತೇನೋ. ಬಟ್ ಆ ಅವಕಾಶ ಈಗ ಇದ್ದಂಗೆ ಕಾಣ್ತಾ ಇಲ್ಲ, ಆಲ್ರೆಡಿ ಬೇಡ ಅಂತ ಹೇಳಿದೆ. ED ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಇದೆ. ನಾನು ಹೇಳಿದೆ ನೋಡಿ, ಸಿದ್ದರಾಮಯ್ಯನವರೆಲ್ಲ ಒಂದು 200-300 ಜನ ಸಿಕ್ಕಾಕೋತಾರೆ. ಪಾರ್ವತಿಗೆ 14 ಬದಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆಯಂತೆ. ಯಾರು ಅಕ್ರಮ ಮಾಡಿದ್ದಾರೆ? ಮುಡಾ ಅಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಇದೆ. ನಕಲಿ ಸಹಿ ಹಾಕಿದ್ದಾರೆ, ದಾಖಲೆ ತಿದ್ದುಪಡಿ ಮಾಡಿದ್ದಾರೆ, ಸಾಕ್ಷ್ಯನಾಶ ನಡೆದಿದೆ. ಸೈಟ್ ಹಂಚಿಕೆ ವೇಳೆ ಪುತ್ರ ಯತೀಂದ್ರ ಮುಡಾ ಸದಸ್ಯರಾಗಿದ್ದರು. ಪತಿ ಸಿದ್ದರಾಮಯ್ಯ ಪ್ರತಿಪಕ್ಷದ ನಾಯಕರಾಗಿದ್ದರು. ಭೂಮಿ ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಭೂಮಿ ಖರೀದಿಯಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಯಾರು? ಪಾಮೈದ ಹೆಂಡತಿಯ ಸಹೋದರ. ಮಲ್ಲಿಕಾರ್ಜುನ ಸ್ವಾಮಿ ಹೇಳದೇ ಇರಲಿ, ಅಲ್ಲಿ ಹೋಗಿ ನಿಂತಾಗ ಕೆಲಸ ಮಾಡಲ್ವಾ? ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಇಲ್ವಾ? ಮಾಡ್ತಾರೆ. ಈಗ ನ್ಯಾಯ ನೋಡುವಾಗ ಇಲ್ಲ ಮಹಾಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ ಹೇಳ್ಬೋದು, ಇಲ್ಲ ಮಹಾಸ್ವಾಮಿ ಯಾರ್ಥ ಕೋರ್ಟಲ್ಲಿ ನಾನು ಹೋಗಿ ನಿಂತ್ಕೊಂಡೆ, ನಾನೇನು ಹೇಳಿಲ್ಲ, ಅವನೇ ಮಾಡ್ದ. ನೀನು ಯಾಕಯ್ಯ ಮಾಡಿದೆ? ಸಿದ್ದರಾಮಯ್ಯ ಹೇಳಿದ್ರು ಇಲ್ಲ. ಪಾರ್ವತಿಯವರು ಹೇಳಿದ್ರ ಇಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದ್ರ ಇಲ್ಲ. ಮತ್ತು ನೀನು ನಾನೇ ಮಾಡಿದೆ, ಬಾ ಒಳಗೆ. ಅರ್ಥ ಆಯ್ತಾ? ಏನೋ ಲಾಭ ಮಾಡಲಿಕ್ಕೆ ಹೋಗಿದ್ದೆ, CMಗೆ ಏನೋ ಮಾಡಿದರೆ ನಾವು ಒಳ್ಳೆ ಸಿಕ್ಕಾಕೊಂಡ್ಬಿಟ್ಟು. ಡಿನೋಟಿಫೈ ವೇಳೆ ಮುಡಾದವರು ನಿಯಮ ಪಾಲಿಸಿಲ್ಲ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ DCM ಆಗಿದ್ದರು. ಆ ಸಂದರ್ಭದಲ್ಲಿ